ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಸೆಕೆಂಡ್ ಸೆಮ್ ಹೊಡೆದು ಯಾವುದು ಅಂದರೆ ಸಿಂಹಾವಲೋಕನ ಅಂತ. ಅಂದರೆ ಏನು ಅಂದರೆ ಒಂದಷ್ಟು ಪ್ರಾಣಿಗಳ ನಡುವೆ ಯುದ್ಧವನ್ನು ನಡೆಸ್ತಾರೆ ಕನ್ನಡಿ ಮೂಲಕ. ಅಂದರೆ ಕನ್ನಡಿಲಿ ತಮ್ಮ ಬಿಂಬವನ್ನು ತಾವು ನೋಡಿಕೊಂಡು ಸಿಂಹ ಮತ್ತು ಬೆಕ್ಕು, ಇಲಿ ಮತ್ತು ಮೊಲ ಬಂದು ಅದರ ನಡುವೆ ಯುದ್ಧವನ್ನು ಮಾಡುತ್ತೆ. ಅದರಲ್ಲಿ ಯಾರು ವಿನ್ ಆಗ್ತಾರೆ, ಕನ್ನಡಿನ ಇಲ್ಲಾಂದರೆ ಪ್ರಾಣಿಗಳ ಅಂತ ಅರ್ಥ ಆಗುತ್ತೆ. ಇವಾಗ ಹೇಳಿದ್ರೆ ನಾನು ಅರ್ಥ ಆಗಲ್ಲ, ಪೋಯಮ್ಗೆ ಹೋದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಿಂಹಾವಲೋಕನ ಅಂದರೆ ಏನು ಅಂದರೆ ಪ್ರಾಣಿಗಳ ನಡುವೆ ಯುದ್ಧ ನಡೆಯೋದು ಕನ್ನಡಿ ಜೊತೆ ಅಷ್ಟೇ. ಆ್ಯಂಡ್ ಇದನ್ನು ಬರೆದಿರೋದು ಬಂದು HS ಶಿವಪ್ರಕಾಶ್. ಈ ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರಾ ಹಂಗೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು, ಶೇರು, ಕಮೆಂಟಿಂದ ನನ್ನ ವೀಡಿಯೋ ಬೇರೆಯವ್ರಿಗೆ ಕೂಡ ಸಜೆಸ್ಟ್ ಆಗುತ್ತೆ. ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಆಗಿಬಿಡಿ. ಓಕೆ, ಬನ್ನಿ ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. ಯಾರ್ದು ಅಂದರೆ HS ಶಿವಪ್ರಕಾಶ್ ಅವ್ರದ್ದು. HS ಶಿವಪ್ರಕಾಶ್ ಅವರು ಕನ್ನಡದಲ್ಲಿ ಪ್ರಮುಖ ಕವಿ ಮತ್ತು ನಾಟಕ ರಚನೆಗಾರರು ಮತ್ತು ಕವಿ ಮತ್ತು ನಾಟಕ ರಚನೆಗಾರರಾಗಿರ್ತಾರೆ. HS ಶಿವಪ್ರಕಾಶ್ ಅವರು. ಮತ್ತು ಇವರು 7 ಕವನ ಸಂಕಲನಗಳು, 11 ನಾಟಕಗಳನ್ನ ಮತ್ತು ಹಲವಾರು ಪುಸ್ತಕಗಳನ್ನ ರಚನೆ ಮಾಡಿರ್ತಾರೆ. ಮತ್ತು ಇವರ ಕೃತಿಗಳು ಹಲವು ಭಾಷೆಗಳಲ್ಲಿ ಭಾಷಾಂತರ ಆಗಿರುತ್ತೆ. ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ. ಯಾರ್ದು ಅಂದರೆ HS ಶಿವರುದ್ರಪ್ಪ ಅವ್ರದ್ದು. ಬನ್ನಿ ಫಸ್ಟಿಂದ ಪೋಯಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಮೇನ್ ಕ್ಯಾರೆಕ್ಟರ್ಸನ್ನು ನಾವು ನೋಡೋದಾದರೆ ಸಿಂಹ, ಮೊಲ, ಬೆಕ್ಕು ಮತ್ತು ಇಲಿ ಆ್ಯಂಡ್ ಮಿರರ್ ಅಂದರೆ ಕನ್ನಡಿ, ಮಿರರ್ ಮೇನ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಫಸ್ಟ್ ಪ್ಯಾರ ನೋಡೋದಾದರೆ ಫಸ್ಟ್ ಪ್ಯಾರದಲ್ಲಿ ಕವಿ ಹೇಳ್ತಾ ಬರ್ತಾರೆ ಏನು ಅಂದರೆ, ಒಂದು ಸಿಂಹ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಆ ಸಿಂಹ ಹೇಳುತ್ತೆ ಕನ್ನಡಿ ನನ್ನ ಹಾಗೆ ಇದೆ. ಅಂದರೆ ಸಿಂಹ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿ ನೋಡಿಬಿಟ್ಟು ಹೇಳುತ್ತೆ, ಓ ಕನ್ನಡಿ ನನ್ನ ಹಾಗೆ ಇದೆ, ಸಿಂಹ ರೀತಿ ಇದೆ ಅಂತ ಹೇಳುತ್ತೆ. ಅದೇ ರೀತಿ ಒಂದು ಮೊಲ ಬಂದು ನಿಂತ್ಕೊಂಡು ಕನ್ನಡಿ ಮುಂದೆ ಅದು ಹೇಳುತ್ತೆ ಕನ್ನಡಿ ನನ್ನ ಹಾಗೆ ಇದೆ ಅಂತ ಅದು ಹೇಳುತ್ತೆ. ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಬಿಂಬ ನಮಗೆ ಕಾಣಿಸುತ್ತಲ್ವ. ಸೊ ಅವರಿಗೆ ಅಂದರೆ ಪ್ರಾಣಿಗಳೇ ಅಷ್ಟು ನಾಲೆಜ್ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಅದೇ ಸಿಂಹ ಬಂದು ನಿಂತ್ಕೊಂಡು ನನ್ನ ಹಾಗೆ, ಮೊಲ ಬಂದು ನಿಂತ್ಕೊಂಡು ನನ್ನ ಹಾಗೆ ಇದೆ ಅಂತ ಫಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಆ್ಯಂಡ್ ಸೆಕೆಂಡ್ ಪ್ಯಾರಾದಲ್ಲಿ ಹೇಳ್ತಾರೆ ಏನು ಅಂದರೆ, ಹಾಗೆ ಒಂದು ಬೆಕ್ಕು ಬಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ಅದು ಹೇಳುತ್ತಂತೆ ಕನ್ನಡಿ ನನ್ನ ಹಾಗೆ ಇದೆ ಅಂತ. ಆ್ಯಂಡ್ ಇಲಿ ಬಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ಅದು ಕೂಡ ಹೇಳುತ್ತೆ ಕನ್ನಡಿ ನನ್ನ ಹಾಗೆ ಇದೆ ಅಂತ. 2 ಅಂದರೆ 4 ಬರುತ್ತೆ ಕ್ಯಾರೆಕ್ಟರು. ಸಿಂಹ, ಮೊಲ, ಬೆಕ್ಕು ಮತ್ತು ಇಲಿ, 4 ಕ್ಯಾರೆಕ್ಟರ್ಸು ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳುತ್ತೆ ಕನ್ನಡಿ ನನ್ನ ಹಾಗೆ ನಾನು. ಆ್ಯಂಡ್ ಥರ್ಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಕನ್ನಡಿ ಮುಂದೆ 4 ಪ್ರಾಣಿಗಳು ನಿಂತ್ಕೊಂಡು ತಮ್ಮ ಹಾಗೆ ಕಾಣಿಸ್ತಿದೆ ಕನ್ನಡಿ ಅಂದರೆ ಪ್ರಾಣಿಗಳು 4 ಪ್ರಾಣಿಗಳ ರೀತಿಯಲ್ಲೂ ಕಾಣಿಸ್ತಿದೆ ಅಂತ. 4 ಪ್ರಾಣಿಗಳಲ್ಲೂ ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತು ಮಾತು ಬೆಳೆದು ಜಗಳ ಅನ್ನೋದು ಸ್ಟಾರ್ಟ್ ಆಗೋ ಟೈಮಲ್ಲಿ ಸರಿ 4 ಪ್ರಾಣಿಗಳು ಹೋಗಿ ಕನ್ನಡಿ ಮುಂದೆ ನಿಂತ್ಕೊತಾರೆ. ಆವಾಗ ಕನ್ನಡಿ 4 ಜನದ ಥರನೂ ಕಾಣಿಸುತ್ತೆ ಅಂತ ಥರ್ಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಫೋರ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಅಲ್ಲಿ 4 ಪ್ರಾಣಿಗಳು ಕನ್ನಡಿ ಮುಂದೆ ಲೈನಾಗಿ ನಿಂತ್ಕೊಂಡಿರ್ತಾರಲ್ಲ, ಅವ್ರ ಮಧ್ಯೆ ಯುದ್ಧ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬಂದು ಬೆಕ್ಕು ಬಂದು ಇಲಿನ ತಿಂದಾಕದೆ, ಸಿಂಹ ಬಂದು ಮೊಲನ ತಿಂದಾಕ್ಬಿಡುತ್ತೆ. ಆಮೇಲೆ ಕೊನೆಯಲ್ಲಿ ಸಿಂಹ ಬೆಕ್ಕನ್ನು ತಿಂದಾಕುತ್ತೆ. ಕೊನೆಯ ಯುದ್ಧದಲ್ಲಿ ಬೇರೆ ಕನ್ನಡಿ ಮತ್ತು ಸಿಂಹ ಅನ್ನೋದು ಇರುತ್ತೆ ಅಂತ ಫೋರ್ತ್ ಪ್ಯಾರಾದಲ್ಲಿ ಕವಿ ಹೇಳ್ತಾರೆ. ಯುದ್ಧಕ್ಕೆ ಕನ್ನಡಿ ಮತ್ತು ಸಿಂಹ ನಿಂತಿದೆ ಅಂತ ಫೋರ್ತ್ ಪ್ಯಾರಾದಲ್ಲಿ ಹೇಳ್ತಾ ಬರ್ತಾರೆ. ಫಿಫ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಅದಕ್ಕಿಂತ ಮುಂಚೆ ನಿಮ್ಗೇನಾದರೂ ಪ್ರಿಪೇರ್ ಆಗೋಕ್ಕೆ ನೋಟ್ಸ್ ಇಲ್ಲ ಮ್ಯಾಮ್, ನೋಟ್ಸ್ ಬೇಕು ಅಂತ ಇದ್ದರೆ ಟೆನ್ಷನ್ ಮಾಡ್ಕೋಬೇಡಿ, ನೋಟ್ಸ್ ನನ್ನ ಹತ್ರ ಅವೈಲಬಲ್ ಇದೆ. NEPನೂ ಇದೆ, SEPನೂ ಇದೆ. ನಿಮ್ಗೇನಾದ್ರು ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಅದಕ್ಕೆ ಜಸ್ಟ್ 30 ರೂಪೀಸ್ ಅನ್ನೋ ಪೇ ನೋಟ್ನ ಪೇ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬನ್ನಿ ಫಿಫ್ತ್ ಪ್ಯಾರಾದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಫಿಫ್ತ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ, ಸಿಂಹ ಕನ್ನಡಿ ಮುಂದೆ ಇರೋ ತಮ್ಮ ಪ್ರತಿಬಿಂಬವನ್ನೇ ನೋಡಿ ಮತ್ತೊಂದು ಸಿಂಹ ತನ್ನ ಮುಂದೆ ನಿಂತಿದೆ ಅಂತ, ಕನ್ನಡಿ ಒಳಗಡೆ ತನ್ನಂತೆ ಒಂದು ಸಿಂಹ ನಿಂತಿದೆ ಅಂತ ನೋಡ್ಬಿಟ್ಟು ತಾನು ಅಂದರೆ
ಆ ಸಿಂಹ ಏನು ಮಾಡಿದ್ರು ಕೂಗಿದ್ರು ಕೂಗುತ್ತೆ ಮತ್ತು ಆಕ್ರಮಣ ಮಾಡಕ್ಕೆ ಬಂದರೂ ಆಕ್ರಮಣ ಮಾಡುತ್ತೆ ಅಂತ ಅಂದ್ಕೊಂಡು ತುಂಬ ಕೋಪಗೊಂಡು ಆದ್ರು ಅಂದರೆ ಕನ್ನಡಿ ಒಳಗಡೆ ತಮ್ಮ ಪ್ರತಿಬಿಂಬವನ್ನೇ ನೋಡಿಕೊಂಡು ಇನ್ನೊಂದು ಸಿಂಹ ಐತೆ ಅಂತ ಕೋಪ ಮಾಡಿಕೊಂಡು ಅದ್ರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅಂದರೆ ಫೈಟ್ ಮಾಡಬೇಕು ಅಂತ ಹೋಗಿದ್ದ ಸಂದರ್ಭದಲ್ಲಿ ಕನ್ನಡಿ ಒಡೆದು ಚೂರು ಚೂರಾಗಿ ಹೋಗ್ತೈತೆ ಅಂತ 5th ಪ್ಯಾರಾದಲ್ಲಿ ಕವಿ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ ಯುದ್ಧ ಮಾಡೋಕ್ಕೆ ಹೋಗಿ ಕನ್ನಡಿ ಕೆಳಗೆ ಬಿದ್ದು ಒಡೆದೋಗಿರುತ್ತೆ. ಆ ಚೂರಿನ ಮೇಲೂ ಸಹ ಕನ್ನಡಿ ಬಂದು ನಿಂತ್ಕೊಂಡು ನೋಡಿದಾಗ ಅದ್ರ ಪ್ರತಿಬಿಂಬ ಸಿಂಹಗೆ ಅದು ಕಾಣಿಸಿರುತ್ತಲ್ವ. ಆ ಟೈಮಲ್ಲಿ ಕೂಡ ಅದಕ್ಕೆ ತುಂಬ ಕೋಪ ಬಂದು ಕಿರ್ಚಾಡಿಕೊಂಡು ಅದ್ರ ಮೇಲೆ ಅಂದರೆ ಚೂರಾಗಿರೋ ಕನ್ನಡಿ ಮೇಲೆ ಬಿದ್ದು ಒನ್ನಾಡ್ತಾ ಇರುತ್ತೆ. ಆ ಟೈಮಲ್ಲಿ ಕನ್ನಡಿ ಚೂರುಗಳು ಅದ್ರ ಮೈಗೆ ಕುಚ್ಕೊಂಡು ಸತ್ತು ಹೋಗುತ್ತೆ ಅಂತ ಲಾಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಇದು ಬಂದು ಪೋಯಮ್ ಆಗಿರುತ್ತೆ. ಯಾವುದು ಅಂದರೆ ಸಿಂಹಾವು ಲೋಕನ. ಐ ಹೋಪ್ ಈ ಪೋಯಮ್ ಅರ್ಥ ಆಗಿದೆ ಅಂತ. ಸಿಂಹಾವು ಲೋಕನ ಇದರಲ್ಲಿ ಏನಿಲ್ಲ, ಸಿಂಪಲ್ ಏನು ಅಂದರೆ 4 ಕ್ಯಾರೆಕ್ಟರ್ಸ್ ಬರುತ್ತೆ ಪ್ರಾಣಿಗಳು. ಅದರಲ್ಲಿ ಬಂದು ಒಂದೊಂದು ಬಂದು ಅದ್ರ ಮುಂದೆ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಹಾಗೆ ಅಂತ, ಮತ್ತು 4 ಪ್ರಾಣಿಗಳು ಬಂದು ಒಂದು ಹತ್ರ ನಿಂತ್ಕೊಂಡು ನನ್ನ ಹಾಗೆ ಅಂತ ಜಗಳ ಮಾಡಿಕೊಂಡು ಬೆಕ್ಕು ಇಲಿನ ತಿಂದಾಕಿದ್ರೆ ಸಿಂಹ ಮೊಲನ ತಿಂದಾಕುತ್ತೆ. ಕೊನೆಯಲ್ಲಿ ಸಿಂಹ ಬಂದು ಬೆಕ್ಕನ್ನ ತಿಂದಾಕುತ್ತೆ. ತಿರ್ಗಾ ಕನ್ನಡಿನ ಹೊಡಿಯೋಕ್ಕೆ ಹೋಗಿ ಅದ್ರ ಮೇಲೆ ಅದರಲ್ಲಿ ಚೂರಾಗಿ ಅದ್ರ ಮೇಲೆ ಬಿದ್ದು ಪ್ರಾಣವನ್ನು ಕಳ್ಕೊಳುತ್ತೆ. ಇಷ್ಟೇ ಸಿಂಪಲ್ಲು ಪೋಯಮ್ ಸಮ್ಮರಿ ಇದು, ಸಿಂಹವು ಲೋಕನ. ಓಕೆ, ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಸಿ ನೆಕ್ಸ್ಟ್ ವಿಡಿಯೋ.